ಸ್ವಾತಿಸ್ ಕೈ ರುಚಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಕಾಯಿ ಹಾಲು ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣಂತೆ. ಇದೊಂದು ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಸ್ವೀಟ್ ರೆಸಿಪಿ. ಮತ್ತು ನೀವು ಉಳಿದಿರೋ ಚಪಾತಿ ಇದ್ದರೆ ಕೂಡ ಇದನ್ನು ಮಾಡ್ಕೋಬೋದು. ಇಲ್ಲಿ 1 ಬೌಲಿಗೆ 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಮೈದಾ, 1 ಚಿಟಿಕೆ ಉಪ್ಪು, ಅದಕ್ಕೆ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಥರ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ 1-2ರಿಂದ 3 ಸ್ಪೂನ್ನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ಕಲಸಿ ಇಡಬೇಕು. ಒಂದು ಮಿಕ್ಸರ್ ಜಾರ್ಗೆ ಅರ್ಧ ಕಪ್ಪಷ್ಟು ಗಸಗಸೆ ತಗೊಂಡಿದ್ದೀನಿ. ಅದಕ್ಕೆ ನೆನೆಸಿರುವಂಥ ಬಾದಾಮಿ ಸಿಪ್ಪೆ ಸುಲಿದುಬಿಟ್ಟು ಹಾಕ್ತಾ ಇದ್ದೀನಿ. 3ರಿಂದ 4 ಏಲಕ್ಕಿ ಸಿಪ್ಪೆ ಬಿಡಿಸಿ ಹಾಕ್ತಾ ಇದ್ದೀನಿ. ಅದಕ್ಕೆ 1 ಬೌಲಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸರ್ ಮಾಡ್ಕೋಬೇಕು. ಈಗ ಅದನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಫಸ್ಟು ಕಾಯಿಂದ ಒಂದು ಕುದಿ ಬಂದಮೇಲೆ ಅದಕ್ಕೆ 1½ ಬೌಲಷ್ಟು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ಎಲ್ಲ ಮಿಕ್ಸ್ ಮಾಡಿ ಸಕ್ಕರೆ ಕರಗೋ ತನಕ ಕುದಿಸ್ಕೋಬೇಕು. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಗೋಧಿ ಹಿಟ್ಟನ್ನ ಪೂರಿ ಅಷ್ಟು ಸೈಜಿಗೆ ತಗೊಂಡು ಚಪಾತಿ ಥರ ತೆಳ್ಳಗೆ ಲಟ್ಟಿಸ್ಬೇಕು. ನೋಡಿ, ನೀವೆಷ್ಟು ತೆಳ್ಳಗೆ ಲಟ್ಟಿಸ್ತೀರೋ ಅಷ್ಟು ಟೇಸ್ಟಿಯಾಗುತ್ತೆ. ಎಲ್ಲ ಚಪಾತಿನೂ ಲಟ್ಟಿಸಿದ್ಮೇಲೆ ಒಂದೊಂದೇ ನಾವಿಲ್ಲಿ ಬೇಯಿಸ್ಕೊತಾ ಬರೋಣಂತೆ. ನೋಡಿ, ಅದಕ್ಕೆ 2 ಸೈಡು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಬ್ರೌನ್ ಆಗೋ ತನಕ ಬೇಯಿಸ್ಬೇಕು. ಈಗ ಕಾಯಿ ಹಾಲಿಂದು ಕನ್ಸಿಸ್ಟೆನ್ಸಿ ನೀವು ನೋಡ್ತಿರ್ಬೋದು, ಸ್ವಲ್ಪ ಗಟ್ಟಿಯಾಗಿದೆ. ಅದಕ್ಕೆ 1/2 ಕಪ್ಪಷ್ಟು ಕಾಯಿಸಿರುವಂಥ ಹಾಲನ್ನ ಹಾಕ್ಬಿಟ್ಟು ಚಪಾತಿ ಮೇಲೆ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಒಂದು ಫೋಲ್ಡ್ ಮಾಡಿಬಿಟ್ಟು ಅದ್ರ ಮೇಲೆ ಕೂಡ ಸ್ಪ್ರೆಡ್ ಮಾಡಬೇಕು. ಈ ಥರ ನೀವು ಬೇಯಿಸಿಟ್ಕೊಂಡಿರೋ ಚಪಾತಿ ಮೇಲೆ ಎಲ್ಲ ಚಪಾತಿ ಮೇಲೂ ಕಾಯಿ ಹಾಲನ್ನ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ನೀವು ಇದನ್ನು ತುಪ್ಪ ಜೊತೆ ಸರ್ವ್ ಮಾಡಿ ಚೆನ್ನಾಗಿರುತ್ತೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮಗೆ ಡೀಟೇಲ್ಡ್ ರೆಸಿಪಿ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.